ಗಣಪತಿ ಬಾಪ್ಪ ಮೋರ್ಯ, ಗಣಪತಿ ಬಾಪ್ಪ ಮೋರ್ಯ. ನನ್ನ ತಂಗಿ ನೋಡಿ ಬೆಳಗ್ಗೆ ನಿದ್ದೆ ಬರ್ತಾ ಇದೆ ಅಂತ. ಪಲಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಕೊಟ್ಟವ್ರೆ. ಅಯ್ಯೋ ಗಗನ ವಿಡಿಯೋನೇ ಮಾಡಿದ್ದೆ ಗಗನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಮೊದಲಾಗಿ ಹೇಳ್ಬಿಡ್ತೀನಿ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರೆಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಹಾಗೆ ಇದು ಸಂಜೆಯಿಂದ ನಾನು ಇದು ಇಂಟ್ರೋ ಕೊಡ್ತಾ ಇರೋದು. ಬೆಳಗ್ಗೆಯಿಂದ ಪೂಜೆ ಎಲ್ಲ ಹೇಗಾಯಿತು, ಏನೇನು ಮಾಡಿದ್ವಿ ಅಂತೆಲ್ಲ ವಿಡಿಯೋ ಬರುತ್ತೆ. ಸೊ ಮುಂದೆ ನೋಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ನೋಡಿ ಬೆಳಗ್ಗೆ ನಿದ್ದೆ ಬರ್ತಾ ಇದೆ ಅಂತ. ಇನ್ನು 6 ಗಂಟೆನೂ ಆಗಿಲ್ಲ. ಆ್ಯಕ್ಚುಲಿ 5:10 ಎದ್ದಿದ್ದು ನಾನು 5:20 ಎದ್ದಿದ್ದು. ಸೊ ಇವತ್ತು ಮಾರ್ಕೆಟ್ಗೆ ಹೋಗ್ತಿದ್ವಿ. ಇದು ಹಬ್ಬಕ್ಕೋಸ್ಕರ ಅಷ್ಟೇ, ಸ್ವಲ್ಪ ಕಡಿಮೆ ಶಾಪಿಂಗ್ ಇರುತ್ತೆ. ಸೊ ಬನ್ನಿ ಹೋಗೋಣ. ತಂಗಿಗೆ ನಿದ್ದೆ ನೋಡಿ, ಹಬ್ಬ ಏನು ಸರಿ ಒಟ್ಟಾಗಿ ಚಳಿ ಆಗ್ತಾಯಿದೆ. ಇವತ್ತು ಕರೆಕ್ಟಾಗಿ 6 ಗಂಟೆ. ಸೊ ಓಕೆ, ಸೊ ಖಾಲಿ ಇದೆ. ಸಿಂಗೇನಪಾಳ್ಯ, ದಿಸ್ ಈಸ್ ಅವರ್ ಏರಿಯಾ. ಇಲ್ಲ ನಿಮ್ಮ ಗಗನ ವಿಡಿಯೋನೇ ಮಾಡಿದ್ದೆ ಗಗನ. ಅಲ್ಲಿಂದ ಫೋನ್ ಇಟ್ಕೊಂಡ್ಬಂದಾಳೆ ಗೂಗಲ್ ಥರ ವಿಡಿಯೋ ಮಾಡ್ತೀರಾ. ಎಲ್ಲಿಂದ ಬರ್ತಾರೆ ವಿಡಿಯೋ ಮಾಡಿಲ್ಲ ಗುರು ನಾನು. ಕಮಲಾಪುರ ಸೈಡಿಂದ. ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ವ್ಲಾಗ್. ಆ್ಯಕ್ಚುಲಿ ಈ ವ್ಲಾಗ್ ಬಂದು ನಾವು ಮೆಟ್ರೋಯಿಂದ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಮಾರ್ಕೆಟ್ಗೆ ಹೋಗ್ತಿದ್ವಿ. ಏನಕ್ಕೆ ಅಂದರೆ ಗಣೇಶ ಹಬ್ಬದ ವ್ಲಾಗ್ ಇದೆ ಆ್ಯಕ್ಚುಲಿ. ಸೊ ಮಾರ್ಕೆಟ್ಗೆ ಹೋಗ್ತಿದ್ವಿ, ಸ್ವಲ್ಪ ಹೂವು ಅದು ಇದು ಬೇಕಿತ್ತು ಅಂತ ಹೇಳಿ ನಾನು ನನ್ನ ತಂಗಿ ಇಲ್ಲಿಂದ ಹೊರಟ್ವಿ. ಅಲ್ಲಿಂದ ನನ್ನ ಇನ್ನೊಂದು ತಂಗಿ ಬಂದಳು, ನಮ್ಮ ಜಾಯ್ನ್ ಆದಳು. ಸೊ ಹಾಗೆ ಮೆಟ್ರೋದಲ್ಲಿ 3 ಜನನೇ ಹೋಗಿದ್ವಿ. ನಮ್ಗೆ ಚೆನ್ನಾಗಿ ಅನಿಸ್ತಾಯಿತ್ತು, ಬಿಕಾಸ್ ಈ ಮೆಟ್ರೋ ಇರೋದ್ರಿಂದ ಸ್ವಲ್ಪ ಅನುಕೂಲ ಜಾಸ್ತಿ ಆಗೋಗಿದೆ. ಸ್ವಲ್ಪ ಬೇಗ ಹೋಗಿ ಬೇಗ ಬಂದುಬಿಡ್ಬೋದು ಅಂತ ನಮಗೂ. ಹಾಗೆ ಹೋಗಿದ್ವಿ. ಸೊ ಅಲ್ಲಿ ಹಂಗೆ ಮಾತಾಡಿಕೊಂಡು ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗಲೂ ಫ್ಯಾಮಿಲಿ ಜೊತೆನೇ ಇರ್ತೀವಿ. ಫ್ಯಾಮಿಲಿ ಜೊತೆ ಹೋಗೋದು. ನಮ್ಗೆ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇರೆ ಕಡೆ ಎಲ್ಲ ಹೋಗೋದು ನಾನು ಕಡಿಮೆ. ಸೊ ನನ್ನ ತಂಗಿರ ಜೊತೆನೇ ನಾನು ಓಡಾಡೋದು ಹೆಚ್ಚಾಗಿ. ಸೊ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು, ಯಾರೂ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಸೊ ನಾವು 3 ಜನನೇ ಹೋದ್ವಿ. ಏನು ಬೇಕೋ ಅದೆಲ್ಲ ತೊಗೊಂಡ್ವಿ. ನೋಡ್ಬೋದು ಅವತ್ತಿನ ದಿನ ಅಂತೂ ನಮ್ಮ ಪಾಪು ನಾಮಕರಣಕ್ಕಂತ ಹೋಗಿ ತೊಗೊಂಡು ಬಂದಿದ್ದ ದಿನ ಕಡಿಮೆ ಪ್ರೈಸಸ್ ಇತ್ತು. ಅವತ್ತು ಹಬ್ಬದ ದಿನ ಅಂತೂ ಸಿಕ್ಕಾಪಟ್ಟೆ ಪ್ರೈಸ್ ಇತ್ತು. ಹೆಂಗೋ ಬೇಕಲ್ವ, ಹಬ್ಬ ಅಂದರೆ ಹೂವು ಇರಲೇಬೇಕು ಕಂಪಲ್ಸರಿ. ಸೊ ಹೋಗಿ ಹೂವೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಬರ್ತಾ ಅಲ್ಲಿ ಮಾರ್ನಿಂಗ್ ಟಿಫನ್, ನನಗೆ ಆ್ಯಕ್ಚುಲಿ ಈ ಥರ ಬೆಳಗ್ಗೆ ಹೊತ್ತು ಟಿಫನ್ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಮಾಡ್ತಾಯಿದ್ರೆ ರೋಡ್ ಸೈಡಲ್ಲಿ, ಅದೆಲ್ಲ ನಂಗೆ ತುಂಬ ಖುಷಿಯಾಗುತ್ತೆ. ಯಾವಾಗಲೂ ನನ್ನ ಹಸ್ಬೆಂಡೆಲ್ಲ ನಾನು ಕೇಳ್ತಾ ಇರ್ತೀನಿ ಅವಾಗವಾಗ ಈ ಥರ ಕೊಡಿಸಿ ಅಂತ. ಬಟ್ ಆ ಥರ ಚಾನ್ಸಸ್ ಸಿಗೋಲ್ಲ, ಬಿಕಾಸ್ ಬೆಳಗ್ಗೆ ಹೊತ್ತೆಲ್ಲ ಹೋಗಲ್ಲ ಅಲ್ವಾ. ಸೊ ಅದಕ್ಕೆ ಅವತ್ತು ಹೇಗೋ ಬರ್ತಾ ನಮಗೂ ಬೇಗ ಎದ್ದಿದ್ವಲ್ಲ, ಹಾಗೆ ಸ್ವಲ್ಪ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಸೊ ಬೇಗ ಹೋಗಿದ್ದಕ್ಕೆ ಹಸಿವಿದ್ದಿದ್ದರಿಂದ ಹೋಗಿ ನಾವು ಅಲ್ಲಿ ಇಡ್ಲಿ, ಪಲಾವ್ ಮತ್ತು ದೋಸೆ ಏನೋ ಆರ್ಡ್ರ್ ಮಾಡಿದ್ವಿ. ಬಟ್ ಕ್ವಾಂಟಿಟಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ಎಲ್ಲಿ ಮಾಡ್ತಾರೆ ಅನ್ನೋದಕ್ಕಿಂತ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಹೋಟ್ಲಲ್ಲಿ ಕೊಟ್ಟು ತಿಂದಿದ್ರೂ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ. ಬಟ್ ರೋಡ್ ಸೈಡ್ ಆದರೂ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಥರ ತಿನ್ನೋಕ್ಕೆ ತುಂಬ ಖುಷಿಯಾಗುತ್ತೆ. ಅದನ್ನೇ ನಾನು ನನ್ನ ತಂಗಿರೆಲ್ಲ ಮಾತಾಡ್ತಿದ್ವಿ, ನಾವು ಈ ಥರ ತಿನ್ನೋದೇ ಇಲ್ವಲ್ಲ. ಮೇನ್ ನಾವೆಲ್ಲೂ ಹೊರಗಡೆ ಹೋಗಲ್ಲ, ತಿಂದರೆ ಪಾನಿಪುರಿ ಒಂದೇ ನಾವು ರೋಡ್ ಸೈಡ್ ಜಾಸ್ತಿ ತಿನ್ನೋದು. ಸೊ ಅಲ್ಲೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗೆ ಅಲ್ಲೂ ತಿಂದ್ಕೊಂಡು ಆಲ್ಮೋಸ್ಟ್ ಒಂದು 8 o'clock ಆಗಿಬಿಟ್ಟಿತ್ತು ನಾವು ಅಲ್ಲಿಂದ ರಿಟರ್ನ್ ಆಗೋಷ್ಟರಲ್ಲಿ. ಸೊ ಅಲ್ಲಿಂದ ವಾಪಸ್ ಮತ್ತೆ ಮೆಟ್ರೋಗೆ ಬಂದ್ವಿ. ನಾನೇ ಬರ್ಸ್ಟ್ ಅದಕ್ಕಿನ್ನ ಬರಲಿ ಕವಿ ಗಗನ ನಾನು ಏರ್ಪೋರ್ಟ್ ಗಾಡಿ ಅದು ದಯವಿಟ್ಟು
ಏನು ಅವಳಿಗೆ ಬಂದಿರೋ ಅದು ಫ್ರೀ ಗಿಫ್ಟ್. ನಾಳೆನೆ ಫೋಟೋ ಶೂಟ್ ಇದ್ರೆ ಅಲ್ಲ, ಇನ್ ಕೇಸ್ ಇದ್ರೆ ನಾಳೆನೆ. ಇವತ್ತೇ ಬರಬೇಕು. ಬಾಯ್ ಕಣೆ, ಹುಷಾರು. ಬಾಯ್. ಜನ ಸೊ ನಾವು ಮನೆಗೆ ಆಲ್ಮೋಸ್ಟ್ ಒಂದು 9:30 ಆ ಥರ ಆಗಿತ್ತು. ಅವತ್ತು ಗೌರಿ ಹಬ್ಬ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಇರುತ್ತಲ್ವ, ನಾಳೆ ಗಣೇಶ ಹಬ್ಬ ಅಲ್ವಾ, ಸೊ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ. ನಮ್ಮ ಮನೇಲೂ ಗಣೇಶ ಕೂರಿಸ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನ್ ಅಮ್ಮ ಮಾಡ್ಕೋತಾ ಇದ್ರು. ನನ್ನ ಪಾಪನ ಬೇರೆ ಬಿಟ್ಟು ಹೋಗಿದ್ದೆ ಅಲ್ವಾ, ಆಲ್ಮೋಸ್ಟ್ 6 o'clock ಹೋಗಿದ್ದು, ನಾವು ಬರೋಷ್ಟರಲ್ಲಿ 9 o'clock ಆಗಿತ್ತು. ಪಾಪು ನಿದ್ದೆ ಮಾಡ್ತಿದ್ದ. ಆಮೇಲೆ ಅಮ್ಮ ಎದ್ದು ಅವನಿಗೆ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ತಿನ್ನಿಸಿ ಎಲ್ಲ ಮಾಡಿದರು. ಸೊ ಇಲ್ಲಿ ಬಂದು ಸಂಜೆ ನಮ್ಮ ದೊಡ್ಡಮ್ಮ ಇನ್ವೈಟ್ ಮಾಡಿದರು ನಮ್ಮನ್ನು. ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ ದೊಡ್ಡಮ್ಮ ನಮ್ಮನ್ನು ಕರೀತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕಾಗಲಿ ಗೌರಿ ಹಬ್ಬಕ್ಕಾಗಲಿ ಎಲ್ಲದಕ್ಕೂ ಕರೀತಾರೆ. ಸೊ ಹೋಗಿದ್ವಿ ಊಟಕ್ಕಂತ ಹೇಳಿ. ಅಡುಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಇರೋ ಥರನೇ ಸ್ಪೆಷಲ್ ಊಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ರೇಗಿಸ್ತಾ ಇದ್ವಿ. ಆ್ಯಕ್ಚುಲಿ ಅವ್ನಿಗೆ ಒಂದು ಫೋಟೋಗೆ ಬರೋದು ಕೂಡ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ನಾನು ವೀಡಿಯೋ ಮಾಡ್ಕೊತಾ ಇದ್ರು, ಅವ್ನು ಸೈಲೆಂಟಾಗಿ ಸುಮ್ಮನೆ ಕೂತಿದ್ದ. ಬಿಕಾಸ್ ಅವ್ನು ಮೇ ಬಿ ಗೊತ್ತಿರಲ್ಲ, ವೀಡಿಯೋ ಅಪ್ಲೋಡ್ ಮಾಡಿದಾಗ ಕೇಳ್ತಾನೆ ಯಾಕೆ ಅಪ್ಲೋಡ್ ಮಾಡಿದೆ ಅಂತ ಹೇಳಿ. ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಸೇರಿ ಮಾತಾಡ್ಕೊಂಡಿದ್ವಿ. ಆದ್ರೂ ನೋಡಿ ನಮ್ಮಣ್ಣ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಅವ್ನು ಬೇಕಂತಲೇ ಆಡ್ತಾ ಇರ್ತಾನೆ. ಅವ್ನು ವೀಡಿಯೋ ನೋಡಿದ್ಮೇಲೆ ಅವ್ನಿಗೆ ಗೊತ್ತಾಗುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತಾಡ್ಕೊಂಡಾದ್ಮೇಲೆ ದೊಡ್ಡಮ್ಮ ಆ್ಯಸ್ ಯೂಶುವಲ್ ಯಾವಾಗಲೂ ಕುಂಕುಮ ಕೊಡ್ತಾರೆ. ಸೊ ಅವತ್ತು ಗೌರಿ ಹಬ್ಬ ಆಗಿದ್ದರಿಂದ ಕುಂಕುಮ ಎಲ್ಲ ಕೊಟ್ಟರು ನನಗೂ ನನ್ನ ತಂಗಿಗೂ. ನಾವು ಕುಂಕುಮ ತೊಗೊಂಡು ಅವ್ರ ಆಶೀರ್ವಾದ ತೊಗೊಂಡು ಇನ್ನೂ ಸ್ವಲ್ಪ ಹೊತ್ತಿದ್ವಿ. ಆಲ್ಮೋಸ್ಟ್ ಅಷ್ಟೊತ್ತಿಗೆ 9 o'clock ಮೇಲೆ ಆಗಿಬಿಟ್ಟಿತ್ತು. ಅಮ್ಮ ಬೇರೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರಲ್ವ ನಾಳೆ ಗಣೇಶ ಹಬ್ಬಕ್ಕೆ. ಇವರು ಬರೀ ಅಂದರೆ ಗೌರಿ ಹಬ್ಬ ಪೂಜೆ ಎಲ್ಲ ಮಾಡ್ಕೋತಾರೆ ದೊಡ್ಡಮ್ಮ ಅವರು, ಬಟ್ ಗಣೇಶ ಎಲ್ಲ ಕೂರಿಸಲ್ಲ. ಬಟ್ ನಮ್ಮ ಮನೇಲಿ ಗಣೇಶ ಕೂರಿಸ್ತೀವಿ. ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬನ ತುಂಬ ವರ್ಷಗಳಿಂದನೇ ಮಾಡ್ತಿಲ್ಲ. ಹಾಗಾಗಿ ನಾವು ಅವ್ರನ್ನ ಗಣೇಶ ಹಬ್ಬಕ್ಕೆ ನಾವು ನಮ್ಮ ಮನೆಗೆ ಕರೆದ್ವಿ. ನಮ್ಮ ಮನೇಲಿ ಗಣೇಶ ಹಬ್ಬ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಬರೋಷ್ಟರಲ್ಲೇ 9 o'clock 9:30 ಆ ಥರ ಆಗಿಬಿಟ್ಟಿತ್ತು. ಬಂದು ನಮ್ಮಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಮಲ್ಕೊಂಡ್ಬಿಟ್ವಿ. ಸ್ವಲ್ಪ ಡೆಕೋರೇಷನ್ ಮಾಡಬೇಕಿತ್ತು ಅಂತ ಹೇಳಿ. ಬಟ್ ಏನು ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗು, ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ತುಂಬ ಲ್ಯಾಗ್ ಆಗಿಬಿಡುತ್ತೆ, 2 ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ಹೇಳಿ. ಸೊ ನನ್ನ ತಂಗಿ ಎಲ್ಲ ರೆಡಿ ಮಾಡ್ತಿದ್ದಾಳೆ. ಸಿಂಪಲ್ಲಾಗಿ ಮಾಡಿದ್ವಿ. ಬಿಕಾಸ್ ನಾನು ಆರ್ಡರ್ ಮಾಡಿದ್ದೆ ಬಟ್ ಅದು ಬ್ಯಾಕ್ ಡ್ರಾಪ್ನ ಸ್ಕ್ರೀನ್ನ ಆರ್ಡ್ರ್ ಮಾಡಿದ್ದೆ ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ 2 ಆರ್ಡ್ರ್ ಮಾಡಿದ್ದೀನಿ. ಪಾಪು ನಾಮಕರಣ ಮುಗಿದ್ಮೇಲೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು, ಮರ್ತೋಗ್ಬಿಟ್ಟಿದ್ದೀನಿ ಗಣೇಶ ಹಬ್ಬ ಬರ್ತಿದೆ ಅನ್ನೋದನ್ನು. ಸೊ ಟೈಮ್ ಕಡಿಮೆ ಇತ್ತು, 2 ಆರ್ಡ್ರ್ ಮಾಡಿದ್ದೆ. ಬಟ್ ಅದ್ರ ಕೊನೆಗೆ ಬಂದಿಲ್ಲ. ಅವತ್ತು ಹಬ್ಬದ ದಿನ ಬಂತು. ಸೊ ಯೂಸ್ ಇಲ್ಲ ಅಷ್ಟೇ. ಬಟ್ ತೊಗೊಂಡು ಇಟ್ಕೊಂಡಿದ್ದೀವಿ, ನೆಕ್ಸ್ಟ್ ವರ್ಷ ಆದರೂ ಆಗುತ್ತೆ ಅಂತ ಹೇಳಿ. ಸೊ ತಂಗಿ ಎಲ್ಲ ಪ್ರಿಪೇರ್ ಮಾಡ್ಕೋತಿದ್ಲು. ರಾಹು ಕಾಲ ಬೇರೆ ಇತ್ತಲ್ವ, 10 ಗಂಟೆವರೆಗೂ ರಾಹುಕಾಲ ಏನೋ ಇತ್ತು. 9 ಗಂಟೆಯಿಂದ 10:30ವರೆಗೂ ರಾಹುಕಾಲ. ಸೊ ಅದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಸೊ ಅಣ್ಣ ತಂಗಿ ಇಬ್ಬರು ಹೋಗಿ ಗಣೇಶನ ತೊಗೊಂಡು ಬಂದರು. ಬಿಫೋರ್ 9 o'clock ಗಣೇಶನ ತೊಗೊಂಡ್ಬಂದುಬಿಟ್ರು. ಆಮೇಲೆ ಬೇಕಾದ್ರೆ ಎಲ್ಲ ರೆಡಿ ಮಾಡಿ ನಾವು 10:30 ಮೇಲೆ ಪೂಜೆ ಮಾಡ್ಕೋಬೋದು ಅಂತ ಹೇಳಿ. ಸೊ ಅಲ್ಲೆಲ್ಲ ರೆಡಿ ಮಾಡಿಬಿಟ್ಟು ನಾವು ಹಬ್ಬದ ದಿನ ಅಶ್ವತ್ಥ ಕಟ್ಟೆಗೆ ನಾಗರಕಲ್ಲಿಗೆ ತೆನೆ ಹರ್ಕೊಬರ್ತೀವಲ್ವ. ಸೊ ಅದನ್ನು ಹೋಗಿ ನಾನು ನಮ್ಮ ಅಣ್ಣ ತಂಗಿ ಪಾಪು ಎಲ್ಲ ಹೋಗಿ ಮಾಡ್ಕೊಂಡ್ಬಂದ್ರಿ. ನನ್ನ ಹಸ್ಬೆಂಡ್ ಯಾಕಿಲ್ಲ ಅಂತಂದರೆ ಅವ್ರ ಆಫೀಸ್ ಅವ್ರ ಕೆಲ್ಸಕ್ಕೆ ಹೋಗಿದ್ರು. ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಅವತ್ತು ಹಾಫ್ ಡೇ ಇರುತ್ತೆ. 10:30 ಆ ಥರ ಆಗಿಬಿಟ್ಟಿದೆ. 11 o'clock 11:30 ಆಗಿಬಿಟ್ಟಿತ್ತು ಅವ್ರು ಬರೋ ಅಷ್ಟರಲ್ಲಿ. ಪೂಜೆ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಅಶ್ವತ್ಥ ಕಟ್ಟೆಗೆಲ್ಲ ಪೂಜೆ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇಲ್ಲಿ ನಮ್ಮಮ್ಮ ಮನೆಯಲ್ಲಿ ಏನೇನು ಪ್ರಿಪ್ರೇಷನ್ ಬೇಕೋ ಅವ್ರು ಮಾಡ್ಕೋತಾಯಿದ್ರು. ಬಿಕಾಸ್ ಗಣೇಶನ ತಂದು ಇಟ್ಬಿಟ್ಟಿದ್ವಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಲಾಕ್ ಎಲ್ಲ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಅಮ್ಮ ಮನೆಯಲ್ಲೇ ಇದ್ದರು. ಅಮ್ಮ ಮನೇಲಿ ಏನೇನು ಬೇಕೋ ಅದನ್ನು ಸ್ವಲ್ಪ ಕೆಲಸ ಮುಗಿಸ್ಕೋತಾಯಿದ್ರು. ಇಲ್ಲಿ ನಾವು ಪೂಜೆಗಂತ ಮುಂಚೆ ರೆಡಿ ಮಾಡಿದ್ದು ವೀಡಿಯೋನ ನಾನು ಆಮೇಲೆ ಹಾಕಿದ್ದೀನಿ. ಸೊ ಇಲ್ಲಿಗೆ ಪೂಜೆಗಂತ ಫಸ್ಟು ರೆಡಿ ಮಾಡ್ತಿದ್ವಿ.
अच्छा ನಿದ್ದೆ ಬತ್ತಾಯ್ತಪ್ಪ ಹೋಗಿ ಮಲ್ಕೊಂಬಿಡು. ತಿಂದಪ್ಪ ರಜಾ. ಓ ಬ್ಯಾಟಿಂಗ್ ಆಗಿದೆ, ಇನ್ನೇನು ನಿದ್ದೆ ಮಾಡೋದೆ. ಕಣ್ಣು ಮುಚ್ಚಬೇಡ. ಓಯ್ ಮನ್ವೇಕ್. ಓ ಅಯ್ಯೇ ಅಷ್ಟೇ ಕಚ್ಚಾಕ್ತಿ. ನೀವೆಲ್ಲ ಹೇಗೆ ಹಬ್ಬನ ಆಚರಿಸಿದ್ರಿ, ಹೇಗಿತ್ತು ಹಬ್ಬ ಅಂತೆಲ್ಲ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಡೆಕೋರೇಷನ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಸಿಂಪಲ್ಲಾಗಿ ಲೈಕ್ ಲಾಸ್ಟ್ ಇಯರ್ ಮಾಡಿದ್ದನ್ನೇ ಈ ಇಯರು ಲೈಕ್ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ. ಹಾಗೆ ನನ್ನ ತಂಗಿ ಇಲ್ಲಿ ನಾನು ಮೋದಕ ಮಾಡಿದ್ದೀನಿ ಅಂತ ಹೇಳು, ನಾನು ಮೆನ್ಷನ್ ಮಾಡು ಅಂತ, ನಾನು ಅದು ಹಾಡು ಪ್ಲೇ ಆಗ್ತಿರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ಅದನ್ನು ಕಟ್ ಮಾಡಿದ್ದೀನಿ. ಸೊ ಹೇಳ್ತಾ ಇದ್ದೀನಿ ಇಲ್ಲಿ ಅವಳು ಮೋದಕ ಮಾಡಿರೋದು. ಲೈಕ್ ಲಾಸ್ಟ್ ಟೈಮು ಅವಳೇ ಮಾಡಿದ್ಲು, ಸೊ ಈ ಟೈಮು ಅವಳೇ ಮಾಡಿದ್ದಾಳೆ. ಲಾಸ್ಟ್ ಟೈಮ್ ನಾನು ಲೈಕ್ ಕ್ಯಾರಿಯಿಂಗ್ ಇದ್ದೆ, ಆವಾಗಲೂ ನನಗೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ನನ್ನ ಮಗನ ಎತ್ಕೊಂಡು ಇವಾಗಲೂ ಏನೂ ಮಾಡೋಕ್ಕಾಗಲಿಲ್ಲ. ಶ್ರೀ ಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮಟ್ಟಾಯ ಗಾನೋತ್ಸುಕ ಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯನೇ ಗುರುವಿಕ್ರಮಾಯ ಹೀಹ ಪ್ರವರಾಯ ಗುರವೇ ಗುಣಗುರವೇ ಗುರುದೈತ್ಯಕಲಕ್ಷೇತ್ರೇ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪವಿತ್ರಾತ್ರೇ ಗುರುಪಾಖಂಡ ಖಂಡಕಾಯ ಗೀತಸಾರಾಯ ಗೀತತತ್ವಾಯ ಗೀತಗೋತ್ರಾಯ ಧೀಮಹಿ. ಕಡುಬಿಗೆ ಅಂದರೆ ಅದು ಏನೇನೈತೆ ಅಂತ ಗೊತ್ತಿಲ್ಲ. ಇದು ರಸಮ್ ಅನಿಸುತ್ತೆ, ಇದು ನುಗ್ಗೆಕಾಯಿ ಸಾರು, ಕೇಸರಿ ಬಾತು ಅಲ್ಲ ಸಜ್ಜಿಗೆ ಸಾರಿ ಕೇಸರಿ ಪುಳಿಯೋಗರೆ, ಮೈ ಫೇವ್ರೆಟ್ಸ್. ಚಿತ್ರಾನ್ನ ಬೇಡ ಬಿಡ ಮೈಗೆ ಏನಕ್ಕೆ, ಕಡಲೆ ಉಸಲಿ ಆಮೇಲೆ ಕರ್ಡ್ ರೈಸ್. ಇದು ವೈಟ್ ರೈಸ್ ಅಮ್ಮ, ಇದು ಎರಡು ವೈಟ್ ರೈಸ್. ಹಾಂ ಅದೆಲ್ಲ ತೋರಿಸ್ತೆ. ಅಮ್ಮ ಇವತ್ತು ಫುಲ್ ಭರ್ಜರಿ ಊಟ ಮಾಡೋರೆ, ಅಡುಗೆ ಮಾಡೋರೆ. ಇನ್ನು ಊಟ ಏನೂ ತಿಂದಿಲ್ಲ ನಾವು ಅಷ್ಟೇ ಗೈಸ್, ಇನ್ನೇನು ಮಾಡಿಲ್ಲ ನಮ್ಮಮ್ಮ. ಪಾಪ ಇಷ್ಟೊಂದು ಮಾಡೋರೆ ಆ್ಯಂಡ್ ಒಬ್ಬರೇ ಮಾಡೋರು, ನಾವು ಯಾರೂ ಹೆಲ್ಪ್ ಮಾಡಿಲ್ಲ ಅಡುಗೆಗೆ. ನಾನು ಮೋದಕ ಮಾಡಿಕೊಟ್ಟೆಮ್ಮ, ಚೆನ್ನಾಗಿ ಮಾಡಿದ್ದೀನಿ ತಾನೆ ಮೋದಕ. ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್ ಮೋದಕ. ಏನರ ಮಾಡ್ತಿದ್ದೀರಾ? ಜಸ್ಟ್ ಚೆಕ್ ಮಾಡ್ತಿದ್ದೀರಾ? ಏನು ಚೆಕ್ ಮಾಡ್ತಿದ್ದೀರಾ? ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಲೈಕ್ ಟಿಫನ್ ಎಲ್ಲ ತಿಂದು ಮಧ್ಯಾಹ್ನ ಒಂದು 2 o'clock ಆ ಥರ ನನ್ನ ಅಣ್ಣನ ಮಕ್ಕಳು ಬಂದಿದ್ದರು, ನಮ್ಮ ಅಕ್ಕನ ಮಕ್ಕಳು ಬಂದಿದ್ವು. ಸೊ ಅವ್ರಿಗೆಲ್ಲ ಕುಂಕುಮ ಕೊಟ್ಟು, ಲೈಕ್ ಸಣ್ಣ ಮಕ್ಳಿಗೂ ಕುಂಕುಮ ಕೊಡಬೇಕು ಅಂತ ಹೇಳಿ ಅವ್ರಿಗೂ ಕುಂಕುಮ ಕೊಟ್ಟು, ಹಾಗೆ ಸಂಜೆ ಮತ್ತೆ ದೀಪ ಹಚ್ಬೇಕಲ್ವ. ಸೊ ದೇವ್ರ ಮುಂದೆ ಸಂಜೆ ಮತ್ತೆ ದೀಪ ಹಚ್ಚಿ
ಪೂಜೆ ಎಲ್ಲ ಮಾಡಿದ್ವಿ. ಮತ್ತು ನಾನು ಹೇಳಿದ್ನಲ್ಲ ಲೈಕ್ ಹಿಂದಿನ ದಿನ ದೊಡ್ಡಮ್ಮ ಮನೆಗೆ ಹೋಗಿದ್ವಿ ಗೌರಿ ಹಬ್ಬ ಅಂತ ಹೇಳಿ. ಈಗ ಅವ್ರ ಮನೇಲಿ ಗಣೇಶ ಕೂರಿಸಿ ಹಬ್ಬ ಮಾಡಲ್ಲ. ಸೊ ಅಂದರೆ ಲೈಕ್ ಮಾಮೂಲಿ ಪೂಜೆ ಮಾಡ್ತಾರೆ ಅಷ್ಟೇ. ಬಟ್ ಲೈಕ್ ಗಣೇಶ ಕೂರಿಸಿ ಹಬ್ಬ ಮಾಡೋದೆಲ್ಲ ಮಾಡಲ್ಲ. ಅದಕ್ಕೆ ಅವ್ರನ್ನ ನಮ್ಮ ಮನೆಗೆ ಕರೆದಿದ್ವಿ. ಸೊ ಅವರು ಬಂದು ಸ್ವಲ್ಪ ಹೊತ್ತೆಲ್ಲ ನೋಡಿ ಮಾತಾಡ್ಕೊಂಡಿದ್ದು, ಹಾಗೆ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅವರು ಹೊರಟರು. ಅದಾದಮೇಲೆ ನಾವು ದೇವರಿಗೆ ಆರತಿ ಮಾಡಿ ದೇವ್ರನ್ನ ಕೊಡಬೇಕಲ್ವ. ಸೊ ನಾವೇನು ಮಾಡ್ತೀವಿ, ನಮ್ಮ ಮನೇಲೇ ಲೈಕ್ ನೀರಲ್ಲೆಲ್ಲ ಮುಳುಗ್ಸಲ್ಲ, ನಮ್ಮ ಮನೆ ಏರಿಯಾದಲ್ಲೆಲ್ಲ ಕೂರಿಸಿರ್ತಾರಲ್ವ, ಸೊ ಅವ್ರಿಗೆ ದೇವ್ರನ್ನ ಕೊಡ್ತೀವಿ ಅಷ್ಟೇ. ಸೊ ಇಲ್ಲಿ ಆರತಿ ಮಾಡ್ತಾಯಿದ್ದೀವಿ ನಾನು, ನಮ್ಮಮ್ಮ, ತಂಗಿ ಎಲ್ಲ. ಬಲಗಡೆಗೆ ಅಪ್ಪ ಜಾಗ ಐತನ ಇಷ್ಟು ಗಣೇಶನ ಇರತ್ತೆ. ಇಲ್ಲ ಪಾಪ ಒಂದೇ ಟೇಬಲ್ ಹಾಕಿರೋದು, ಕೆಳಗಡೆ ಇಡ್ತಾರೆ ಅಷ್ಟೇ. ನೀವು ಯಾವಾಗ ಎತ್ತೋದು? ಸೋಮವಾರ ಅಂತೆ, 3 ದಿನ ಅಂತೆ. ಸೋಮವಾರ ಸರಿ ಅಷ್ಟೇ. ಇರು ತೀಸ್ಕೊಂಡು ಎಲ್ಲಚ್ಚು ಕೊಡ ಪ್ರಸಾದ ಕೊಡ. ಗಣೇಶ ಹಬ್ಬಕ್ಕೆ ಬರ್ದೇ ಇರ್ತಾರ ಅವರೆಲ್ಲ. ಪ್ರಸಾದ ಕೊಡ. ಇರು ಇಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅದರಲ್ಲಿ ಮೋದಕನ ಕೊಡು. ಮೋದಕ ಹಂಗೆ ಕೊಡ್ತೀನಿ. ಅದೇ ಒಂದು ಪ್ಲೇಟ್ ಇದು ಇಲ್ಲೇ ಅವೇ ಈ ದೇವ್ರನ್ನ ನಮ್ಮ ಏರಿಯಾದಲ್ಲಿರೋ ಹುಡುಗರು ಇರ್ತಾರಲ್ವ, ಅವರೇ ಬಂದು ತೊಗೊಂಡೋದ್ರು. ನನ್ನ ತಂಗಿ ಲೈಕ್ ನನ್ನ ತಂಗಿನೂ ಅವ್ರ ಜೊತೆನೇ ಹೋದ್ರು. ಬಿಕಾಸ್ ನನ್ನ ಮಗ ಮನೇಲಿದ್ನಲ್ವ, ನನ್ನ ಮನೆಯಲ್ಲೇ ಇದ್ವಿ. ಅವ್ರ ಜೊತೆ ನಮ್ಮಮ್ಮ, ನನ್ನ ಹಸ್ಬೆಂಡು, ನನ್ನ ತಂಗಿ ಎಲ್ಲ ಹೊರಟ್ರು. ಸೊ ಈ ಥರ ನಾವು ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ. ಸೊ ಈ ವಿಡಿಯೋ ಲೇಟಾಗಿ ಬರ್ತಿದೆ ಬಿಕಾಸ್ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಸೊ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇದಾಗಿತ್ತು ಗಣೇಶ ಹಬ್ಬದ ವ್ಲಾಗ್. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.